ಹಾಯ್ ಎಲ್ರಿಗೂ ನಮಸ್ಕಾರಗಳು. ಹಾಗೆ ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ನನ್ನ ವಿಡಿಯೋದ ರೆಸಿಪಿ ಬಂದು ಮಸಾಲೆ ಉಪ್ಪಿಟ್ಟು ಅಥವಾ ತರಕಾರಿ ಉಪ್ಪಿಟ್ಟು ಅಂತ ಕೂಡ ಹೇಳ್ಬೋದು. ಮಸಾಲೆ ವಿದ್ ತರಕಾರಿ ಉಪ್ಪಿಟ್ಟು. ಇದನ್ನು ಈಸಿಯಾಗಿ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ಇದು ಮಕ್ಕಳಿಗೆಲ್ಲ ಬಹಳ ಇಷ್ಟ ಆಗುವಂತಹ ಒಂದು ಉಪ್ಪಿಟ್ಟು. ಮನೆಯಲ್ಲಿ ಏನು ತರಕಾರಿ ಇದೆ ಅದನ್ನು ತಗೊಳ್ಳಿ. ಇಲ್ಲಾಂದರೆ ತರಕಾರಿ ಹಾಕಲೇಬೇಕಂದ್ರೆ ಸೌತೆಕಾಯಿ ಮತ್ತು ಬೆಂಡೆಕಾಯಿ ಬಿಟ್ಟು ಎಲ್ಲವನ್ನು ಹಾಕಿ, ಇಲ್ಲಿ ನಾನು ಕ್ಯಾರೆಟ್, ಟೊಮೆಟೊ, ಕ್ಯಾಪ್ಸಿಕಮ್, ಹಸಿಮೆಣಸು, ಕರಿಬೇವು ಸೊಪ್ಪು, ಸಾಂಬಾರು ಈರುಳ್ಳಿ ಇಷ್ಟು ತಗೊಂಡಿದ್ದೇನೆ. ಮತ್ತು ಇನ್ನೊಂದು ಈರುಳ್ಳಿನೂ ಕೂಡ ಹಾಕ್ಬೋದು. ಈಗ ಬಾಣಲಿ ಬಿಸಿ ಆದ ತಕ್ಷಣ 1-2 ಸ್ಪೂನ್ ಎಣ್ಣೆ ಹಾಕಿದ ಮೇಲೆ ಉದ್ದಿನಬೇಳೆ, ಸಾಸಿವೆ, ಕಡಲೆಬೇಳೆ ಹಾಕಿ ಇದನ್ನು ಸಿಡಿಸಿ, ಇದು ಸಿಡಿತಾ ಬರುವಾಗ ನಾವು ಈರುಳ್ಳಿ, ಕರಿಬೇವು ಸೊಪ್ಪು, ಬ್ಯಾಡಗಿ ಮೆಣಸು ಅಥವಾ ಗುಂಟೂರು ಪರವಾಗಿಲ್ಲ, ಇಷ್ಟನ್ನು ಹಾಕಿ ಫ್ರೈ ಮಾಡಿ. ಇದು ಮುಖ್ಯವಾಗಿ ಬೇಕಾಗುತ್ತೆ ನಮಗೆ. ಈಗ ನಾನು ಮೊದಲು ಹೇಳಿದಾಗೆ ಇದಕ್ಕೆ ಸಾಂಬಾರು ಈರುಳ್ಳಿ ಆಗಬೇಕು ಅಂತ ಇಲ್ಲ. ಸಾಂಬಾರು ಈರುಳ್ಳಿ ಸ್ವಲ್ಪ ಇನ್ನೊಂದು ಈರುಳ್ಳಿಗಿಂತ ಟೇಸ್ಟ್ ಜಾಸ್ತಿ ಅಲ್ವ, ಹಾಗಾಗಿ ಸಾಂಬಾರು ಈರುಳ್ಳಿ ಹಾಕಿದೆ ನಾನು. ಇನ್ನು ನೋಡಿ, ಹಾಡಿರುವ ತರಕಾರಿನೆಲ್ಲ ಮೊದಲು ಹಾಕ್ತಾ ಹೋಗ್ಬೇಕು. ಈಗ ಬಟಾಣಿ ತಗೊಂಡ್ರೆ ಬಟಾಣಿ ಮೊದಲು ಹಾಕಬೇಕು. ಬಟಾಣಿ, ಕ್ಯಾರೆಟ್, ಬೀನ್ಸ್ ಇದೆಲ್ಲ ಸ್ವಲ್ಪ ತಡ ಆಗುತ್ತಲ್ಲ. ಈಗ ಎಣ್ಣೆಯಲ್ಲಿ ಫ್ರೈ ಆಗುವಾಗ ಬೇಗ ಆಗುತ್ತೆ. ಚಿಕ್ಕದಾಗಿ ಕಟ್ ಮಾಡಿ. ನಾನೀಗ ಕ್ಯಾರೆಟ್ ಹಾಕಿದ ತಕ್ಷಣ ಹಸಿಮೆಣಸನ್ನು ಕೂಡ ಹಾಕಿದೆ. ಹಸಿಮೆಣಸು ಖಾರ ಇಲ್ಲ, ಬಹಳ ಕಮ್ಮಿ ಖಾರ ಇದೆ. ನೆಕ್ಸ್ಟ್ ಟೊಮೆಟೊ ಹಾಕಿ ಒಂದೊಂದನ್ನು ಹಾಕ್ತಾ ಫ್ರೈ ಮಾಡ್ತಾ ಬರ್ಬೋದು. ಕೊನೆಯಲ್ಲಿ ನಮ್ಗೆ ಏನೇ ತರಕಾರಿ ಹಾಕಿದ್ದ ಕೊನೆಯಲ್ಲಿ ಕ್ಯಾಪ್ಸಿಕಮನ್ನು ಹಾಕಿ. ಕ್ಯಾಪ್ಸಿಕಮ್ ಕ್ವಿಕ್ಕಾಗಿ ಬೇಯುತ್ತಲ್ಲ, ಮತ್ತು ಸ್ವಲ್ಪ ಕರ್ಕರಿದ್ದರೆ ಒಂಥರ ಟೇಸ್ಟಿಯಾಗಿರುತ್ತೆ ಕ್ಯಾಪ್ಸಿಕಮ್. ಇದನ್ನೆಲ್ಲ ಫ್ರೈ ಮಾಡಿದ ಮೇಲೆ ಒಂದು ಅರ್ಧ ಸ್ಪೂನ್, ಅಂದರೆ ಚಿಕ್ಕ ಸ್ಪೂನಲ್ಲಿ ನಾವು ಉಪ್ಪಿನಕಾಯಿ ಎಲ್ಲ ತಗೊಳ್ತೀವಲ್ಲ, ಚಿಕ್ಕ ಸ್ಪೂನ್, ಆ ಸ್ಪೂನಲ್ಲಿ ಅರ್ಧ ಸ್ಪೂನು ಒಳಗಡೆ 1/4 ಸ್ಪೂನಿಗಿಂತ ಸ್ವಲ್ಪ ಜಾಸ್ತಿ ಅರಿಶಿನ ಪುಡಿ ಹಾಕಿ. ಇದು ನಮ್ಮ ಒಂದು ಮಸಾಲೆ ಉಪ್ಪಿಟ್ಟಿಗೆ ಬಣ್ಣ ಬರುತ್ತೆ, ಮತ್ತು ಅರಿಶಿನ ಪುಡಿಗೂ ಒಂದು ಟೇಸ್ಟ್ ಇದೆ ಅಲ್ವ. ಇದೆರಡು ಸೇರಿಸಿ ನಾವು ಅರಿಶಿನ ಪುಡಿ ಹಾಕ್ತಾಯಿದ್ದೇವೆ. ಇದನ್ನು ಫ್ರೈ ಮಾಡ್ತಾ ಇದ್ದಾಗೆ ರವೆಯನ್ನು ಕೂಡ ಜೊತೆಯಲ್ಲಿ ಫ್ರೈ ಮಾಡಿ. ಈಗ ಇದೇ ಮಸಾಲೆ ಜೊತೆ ನಮ್ಮ ಈ ತರಕಾರಿ ಜೊತೆ ನಮ್ಮ ಉಪ್ಪಿಟ್ಟು ರವೆ ಫ್ರೈ ಆಗಬೇಕು. ನಾನು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸಷ್ಟು, ಚಿಕ್ಕ ಗ್ಲಾಸಲ್ಲ ಮೀಡಿಯಮ್ ಗ್ಲಾಸಲ್ಲಿ 1 ಗ್ಲಾಸಷ್ಟು ರವೆಯನ್ನು ತಗೊಂಡಿದ್ದೇನೆ. ಇದನ್ನು ಮೀಡಿಯಮ್ ಫ್ಲೇಮ್ ಅಥವಾ ಚಿಕ್ಕ ಫ್ಲೇಮಲ್ಲಿಟ್ಟು ಸೀದು ಹೋಗೋದಾಗೆ ಫ್ರೈ ಮಾಡಬೇಕು. ಇವಾಗ ನಾನು 1 ಗ್ಲಾಸ್ ರವೆಗೆ ಸೇಮ್ ಅದೇ ಗ್ಲಾಸಲ್ಲಿ ನೋಡಿ 3 ಗ್ಲಾಸಷ್ಟು ನೀರು ತಗೊಳ್ತಾ ಇದ್ದೇನೆ. 2 ಗ್ಲಾಸ್ ನೀರು, 1 ಗ್ಲಾಸ್ ಹಾಲು. ತೆಂಗಿನ ಹಾಲು ಕೂಡ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ, ಇನ್ನಷ್ಟು ಟೇಸ್ಟಿಯಾಗಿರುತ್ತೆ. ಇದು ನಾವು ಮಾಮೂಲಿ ಟೀಗೆ ಹಾಕುವ ಹಾಲನ್ನು ತಗೊಂಡಿದ್ದೇನೆ. 1 ಗ್ಲಾಸ್ ರವೆ, 3 ಗ್ಲಾಸ್ ನೀರು, ಹಾಲನ್ನು ಸೇರಿಸಿ. ನಿಮ್ಗೆ ಇನ್ನೂ ಸ್ಮೂತ್ ಬೇಕಂದರೆ 3/2 ಹಾಕ್ಬೋದು. ಇನ್ನು ಸ್ವಲ್ಪ ಗಟ್ಟಿಯಾಗಿ ಉಪ್ಪಿಟ್ಟು ಬೇಕಂದರೆ 2 ಮುಕ್ಕಾಲು ಹಾಕ್ಬೋದು. ಹಾಗೆ ಹೆಚ್ಚು ಕಮ್ಮಿ ಮಾಡ್ಬೋದು, ಅಡುಗೆ ಮನೆಯಲ್ಲಿರೋರಿಗೆಲ್ಲ ಗೊತ್ತು. ಇದನ್ನು ಚೆನ್ನಾಗಿ ಕಲಸಿ ಇದು ಕುದೀತಾ ಬರುವಾಗ ರುಚಿಗೆ ತಕ್ಕ ಉಪ್ಪನ್ನು ಹಾಕಿ, ಆಮೇಲೆ ನಮ್ಮ ರವೆಯನ್ನು ಹಾಕಿ, ಒಂದು ಅರ್ಧ ಸ್ಪೂನು ಸಕ್ಕರೆ ಕೂಡ ಹಾಕಿರಬೇಕು. ಅದೊಂದು ಸಣ್ಣ ಟೇಸ್ಟಿ ಬೇಕಾದರೆ ಮಾತ್ರ. ಈಗ ರವೆಯನ್ನು ಹಾಕುವಾಗ ಪೂರ್ತಿ ಸ್ಟವನ್ನು ಸಿಮ್ಮಲ್ಲಿಟ್ಟು ಚೂರು ಹಾಕ್ತಾ ಬನ್ನಿ. ಆಮೇಲೆ ಬೇಕಂದರೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಮಾಡಿ. ಒಟ್ಟಲ್ಲಿ ಹೈ ಫ್ಲೇಮಲ್ಲಿ ಇಡೋದೇ ಬೇಡ, ಅದು ಕಟ್ಟಿಬಿಡುತ್ತೆ. ರೌಂಡ್ ಆದರೆ ಅದು ತಿನ್ನಲಿಕ್ಕೂ ನಮಗೆ ಚೆನ್ನಾಗಿರೋದಿಲ್ಲ. ಈಗ ಇದನ್ನು ನಿಧಾನವಾಗಿ ಕಲಿಸ್ತಾ ಬರಬೇಕು ನಾವು. ಒಂದು ಸಿಮ್ಮಲ್ಲಿ. ಈಗ ಆಲ್ರೆಡಿ ಇದು ಫ್ರೈ ಆಗಿದೆ ಅಲ್ವ ನಮ್ಮ ರವೆ. ಹಾಗೆ ಇದು ಬೇಯ್ತಾ ಬರುವಾಗ ಸ್ವಲ್ಪ ಗಟ್ಟಿ ಆಗುವಾಗ ತೆಂಗಿನ ತುರಿಯನ್ನು ಕೂಡ ಹಾಕಿ. ನಾನು ಇಲ್ಲಿ ಒಂದು ಸಣ್ಣ ಕಪ್ ತೆಂಗಿನ ತುರಿ ತಗೊಂಡು ಹಾಕಿದ್ದೇನೆ. ಅದನ್ನು ಕೂಡ ಚೆನ್ನಾಗಿ ಕಲಸಿ ನಮ್ಮ ಉಪ್ಪಿಟ್ಟನ್ನು ಇವಾಗ ರೆಡಿ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ. ತೆಂಗಿನ ತುರಿ ಹೆಚ್ಚಿನವ್ರು ಹಾಕೋದು ನಾನು ನೋಡಿಲ್ಲ. ನಾವು ಯಾವುದೇ ಉಪ್ಪಿಟ್ಟಿಗೂ ಕೂಡ ತೆಂಗಿನ ತುರಿನ ಹಾಕ್ತೇವೆ. ಈಗ ನಮ್ಮ ಉಪ್ಪಿಟ್ಟು ರೆಡಿ ಆಗ್ತಾ ಬಂದಿದೆ ನೋಡಿ. ಸೂಪರಾಗಿರುವ ಬಿಸಿ ಬಿಸಿ ಮಸಾಲೆ ಉಪ್ಪಿಟ್ಟು. ಇನ್ನಷ್ಟು ತರಕಾರಿ ಹಾಕುವಾಗ ರವೆ ಕ್ವಾಂಟಿಟಿ ಜಾಸ್ತಿ ಆಗಿರಬೇಕು. ಎಲ್ಲರ ಮನೆಯಲ್ಲಿ ಹೀಗೆ ಮಾಡಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ. ಎಲ್ರಿಗೂ ಇವತ್ತಿನ ದಿನ ಚೆನ್ನಾಗಿರಲಿ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.